ಸತ್ಯ ಸೀರಿಯಲ್ ಮುಖಾಂತರ ಸಿಕ್ಕಾಪಟ್ಟೆ ಅಭಿಮಾನಿಗಳನ್ನು ಸಂಪಾದಿಸಿ ಆ ಒಂದು ಪಾತ್ರದ ಮುಖಾಂತರ ಅನೇಕ ಜನಗಳನ್ನು ಸಂಪಾದಿಸಿದಂತಹ ವ್ಯಕ್ತಿ ಗೌತಮಿ ಜಾಧವ್ ಅವರಾಗಿದ್ದರು. ಇವರು ಒಂದು ಬಿಗ್ ಬಾಸ್ನ ಸ್ಪರ್ಧಿಯಾಗಿ ಬಿಗ್ ಬಾಸ್ ಸೀಸನ್ 11ಗೆ ಎಂಟ್ರಿ ಕೂಡ ಕೊಟ್ಟಿದ್ದರು. ಆದರೆ ಎಂಟ್ರಿ ಕೊಟ್ಟಾದ ನಂತರ ಸಿಕ್ಕಾಪಟ್ಟೆ ಇವರು ಟ್ರೆಂಡಿಂಗಲ್ಲಿ ಇದ್ದಂತಹ ವ್ಯಕ್ತಿಗಳಲ್ಲಿ ಇವರು ಕೂಡ ಒಬ್ಬರಾಗಿದ್ದರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಫಿನಾಲೆಯ ಕೊನೆಯ ವಾರದವರೆಗೆ ಕೂಡ ಇವರು ಉಳ್ಕೊಂಡಿದ್ರು, ಸಿಕ್ಕಾಪಟ್ಟೆ ಎಫರ್ಟ್ಗಳನ್ನ ಹಾಕಿದ್ರು. ಹಾಗೆ ಒಂದು ಫ್ರೆಂಡ್ಶಿಪ್ನ ಮುಖಾಂತರ ಇವರು ಸಿಕ್ಕಾಪಟ್ಟೆ ಟ್ರೋಲಿಂಗ್ಗೆ ಟ್ರೆಂಡಿಂಗಲ್ಲಿ ಇದ್ದರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಬಿಗ್ ಬಾಸ್ ಹೋದ ನಂತರ ಬಿಗ್ ಬಾಸ್ ಮುಗಿಯುವವರೆಗೂ, ಬಿಗ್ ಬಾಸ್ ಮುಗಿದಾದ ಮೇಲೂ ಒಂಥರ ಟ್ರೆಂಡಿಂಗಲ್ಲಿ ಇರುವಂತಹ ಟಾಪಿಕಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಗೌತಮಿ ಅವರು ಬಿಗ್ ಬಾಸ್ನ ಮುಗಿಸಿ ಆಚೆ ಬಂದಾದಮೇಲೆ ಅವರನ್ನು ಇಂಟರ್ವ್ಯೂ ಮಾಡುವಾಗ ಕೆಲವೊಂದು ಪ್ರಶ್ನೆಗಳಿಗೆ, ಕೆಲವೊಂದು ಟ್ರೋಲರ್ಸ್ಗಳಿಗೆ ಅವರು ಸಿಕ್ಕಾಪಟ್ಟೆ ಖಡಕ್ಕಾಗಿ ಆನ್ಸರ್ ಕೊಟ್ಟಿದ್ದಾರೆ. ಅದೇನು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಹಾಗೆ ಅವರ ಪತಿಯೂ ಕೂಡ ಸಿಕ್ಕಾಪಟ್ಟೆ ಖಡಕ್ಕಾಗಿ ಆನ್ಸರ್ ಕೊಟ್ಟಿದ್ದಾರೆ. ಎಲ್ಲೂ ಕೂಡ ಯಾವುದೇ ರೀತಿಯ ಮನಸ್ತಾಪ ಆಗಿರ್ಬೋದು, ಬೇಜಾರಾಗಿರ್ಬೋದು ಎಲ್ಲೂ ಕಾಣಿಸ್ಕೊಂಡಿಲ್ಲ. ಯಾಕಂತ ಹೇಳಿದರೆ ಸೊ ಈ ಹಿಂದೆ ಒಂದು ವಾರದ ಹಿಂದೆ ಕೂಡ ಅವರ ಮಾವನ ವಿಷಯಕ್ಕೆ ಸಿಕ್ಕಾಪಟ್ಟೆ ಟ್ರೋಲ್ ಮಾಡಿದರು ಗೌತಮಿ ಅವ್ರನ್ನ. ಹಾಗೆ ಉಗ್ರಂ ಮಂಜು ಅವ್ರ ಜೊತೆ ಒಂದು ಗೆಳೆಯ ಆ ಒಂದು ವಿಷಯಕ್ಕೆ ಸಿಕ್ಕಾಪಟ್ಟೆ ಟ್ರೋಲ್ ಮಾಡಿದರು. ಸೊ ಇವರ ಎಲ್ಲ ಟ್ರೋಲ್ಸ್ಗಳಿಗೆ ಇವರು ಇಲ್ಲಿ ಖಡಕ್ಕಾಗಿ ಉತ್ತರ ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ ಅದು ತಪ್ಪಾಗಲ್ಲ. ಸೊ ಏನು ಕ್ವೆಶನ್, ಅದು ಯಾವ ರೀತಿ ಉತ್ತರ ಕೊಟ್ಟರು ಅನ್ನೋದು ಒಂದೊಂದಾಗೆ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗಿದ್ರೆ ಬನ್ನಿ ನೋಡೋಣ ಯಾವೆಲ್ಲ ಕ್ವೆಶನ್ಸ್ಗೆ ಯಾವ ರೀತಿ ಗೌತಮಿ ಅವರು ಆನ್ಸರ್ ಮಾಡಿದರು ಅಂತ ಹೇಳಿಬಿಟ್ಟು. ಮೊದಲನೇದಾಗಿ ಗೌತಮಿ ಪತಿಯವರು ಈ ಟ್ರೋಲ್ಸ್ಗಳ ಬಗ್ಗೆ ಸಿಕ್ಕಾಪಟ್ಟೆ ವಿಚಾರಗಳನ್ನ ಇಲ್ಲಿ ಶೇರ್ ಮಾಡ್ಕೊಳ್ತಾರೆ. ಅದಕ್ಕೂ ಮುಂಚೆ ಅವರು ಮಂಗಳೂರು ಫುಡ್ ಅಂದರೆ ನನಗೆ ತುಂಬ ಇಷ್ಟ, ಮಂಗಳೂರು ಮೀನು ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ನೀರು ದೋಸೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಈ ರೀತಿ ಒಂದು ಇಷ್ಟವಾದ ಊಟಗಳ ಬಗ್ಗೆ ಮಾತಾಡ್ತಾರೆ. ಅದಾದಮೇಲೆ ಬಿಗ್ ಬಾಸ್ ಜರ್ನಿಯ ಬಗ್ಗೆ ಮಾತಾಡ್ತಾರೆ. ಏನಪ್ಪ ಅಂತ ಹೇಳಿದ್ರೆ ಬಿಗ್ ಬಾಸ್ ಜರ್ನಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಒಂಥರ ಡಿಫ್ರೆಂಟ್ ಆಗಿರುತ್ತೆ, ತುಂಬಾ ಲೈಫ್ಗೆ ಹತ್ತಿರವಾಗಿರುತ್ತೆ, ತುಂಬ ಇಂಪಾರ್ಟೆಂಟ್ ಆದ ಜರ್ನಿ ಆಗಿರುತ್ತೆ. ಸೊ ನಾವು ಮನೇಲಿರಬೇಕಾದ್ರೆ ನಮಗೆ ಹೀಗಿರಬೇಕು ಹಾಗಿರಬೇಕು ಅಂತ ಯಾರಾದರೂ ಹೇಳ್ತಾರೆ, ಅದು ಹಿರಿಯರು ಇರ್ತಾರೆ ನಮಗೆ ದಾರಿ ತೋರಿಸ್ಲಿಕ್ಕೆ. ಬಟ್ ಬಿಗ್ ಬಾಸ್ ಮನೆ ಅಂತ ಬಂದಾಗ ನಾವು ಹೇಗಿರ್ತೀವಿ, ಹೇಗಿರಬೇಕು ಹೇಗಿರಬಾರ್ದು ಅನ್ನೋದು ಹೇಳಲಿಕ್ಕೆ ಯಾರೂ ಕೂಡ ಇರೋದಿಲ್ಲ. ಅಲ್ಲಿ ನಾವೇ ಸ್ವತಃ ಕಲ್ತ್ಕೋಬೇಕಾಗತ್ತೆ. ಬಿಗ್ ಬಾಸಲ್ಲಿ ನಮ್ಮನ್ನು ನೋಡುವಂತಹ ಜನ ಸಾಕಷ್ಟು ಲಕ್ಷಾಂತರ ಕೋಟ್ಯಾಂತರ ಜನಗಳು ಇರ್ತಾರೆ. ಹಾಗೆ ನಮ್ಮನ್ನು ಗಮನಿಸ್ತಾ ಇರ್ತಾರೆ, ಪ್ರತಿಯೊಂದು ಕ್ಷಣ ಪ್ರತಿಯೊಂದು ಹೆಜ್ಜೆನೂ ಗಮನಿಸ್ತಾರೆ. ಯಾವ ರೀತಿ ನಾವು ಆಟವಾಡ್ತಾ ಇದ್ದೀವಿ, ಯಾವ ರೀತಿ ನಡ್ಕೊಳ್ತಾ ಇದ್ದೀವಿ, ನಮ್ಮ ವ್ಯಕ್ತಿತ್ವ ಏನು, ಪ್ರತಿಯೊಂದನ್ನು ಗಮನಿಸ್ತಾ ಇರ್ತಾರೆ. ಆದರೆ ಯಾರು ಕೂಡ ಹೇಳೋರಿರೋದಿಲ್ಲ ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಬಿಗ್ ಬಾಸ್ ಮನೆ ಒಳಗಡೆ ಅಂತ ಹೇಳಿಬಿಟ್ಟು ಅವರು ಇಲ್ಲಿ ಶೇರ್ ಮಾಡ್ಕೊಳ್ತಾರೆ. ಅದಾದಮೇಲೆ ಬಿಗ್ ಬಾಸ್ ಅನ್ನೋದು ಒಂದು ಇಂಪಾರ್ಟೆಂಟ್ ಜರ್ನಿ. ಅಲ್ಲಿಗೆ ಹೋಗೋದು ಮಾತ್ರ ಮುಖ್ಯ ಅಲ್ಲ, ಅಲ್ಲಿಂದ ಬಂದಮೇಲೆ ಯಾವ ರೀತಿ ನಾವು ನಡ್ಕೊಳ್ತೀವಿ, ಯಾವ ರೀತಿ ನಮ್ಮ ವ್ಯಕ್ತಿತ್ವವನ್ನು ಉಳಿಸ್ಕೊಳ್ತೀವಿ, ನಾವು ಹೇಗಿರ್ತೀವಿ ಆಚೆ ಬಂದಮೇಲೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಜನರು ನಮ್ಮನ್ನು ಒಳಗಡೆ ಇರುವಾಗ, ಬಿಗ್ ಬಾಸ್ ಮನೇಲಿರುವಾಗ ಒಂಥರ ನೋಡ್ತಾರೆ, ಸಿಕ್ಕಾಪಟ್ಟೆ ಟ್ರೋಲ್ಗಳನ್ನ ಮಾಡ್ತಾರೆ. ಆಚೆ ಬಂದ ಮೇಲೂ ಕೂಡ ಇನ್ನೊಂಥರ ಡಿಫ್ರೆಂಟಾಗಿ ನೋಡ್ತಾರೆ, ಹಾಗೆ ಸಿಕ್ಕಾಪಟ್ಟೆ ಟ್ರೋಲ್ಗಳನ್ನ ಮಾಡ್ತಾರೆ ಕೂಡ. ಆದರೆ ಈ ಎಲ್ಲ ಒಳ್ಳೆಯ ಟ್ರೋಲ್ಗಳು, ಕೆಟ್ಟ ಟ್ರೋಲ್ಗಳು ಪ್ರತಿಯೊಂದನ್ನು ನಾವು ಸಹಿಸ್ಕೊಂಡು ಜೀವನದಲ್ಲಿ ನಡಿಬೇಕಾಗಿರುತ್ತೆ. ಯಾಕಂದರೆ ಜೀವನ ಅಂತ ಬಂದಾಗ ಒಳ್ಳೆಯವರು ಕೆಟ್ಟವರು ಎಲ್ಲ ರೀತಿಯ ಜನಗಳು ಕೂಡ ಇರ್ತಾರೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ ಅವರ ಹಸ್ಬೆಂಡು. ಹಾಗಾಗಿ ಯಾರನ್ನಾದರೂ ಟ್ರೋಲ್ ಮಾಡಬೇಕು ಅಥವಾ ಟ್ರೋಲ್ ಮಾಡಬೇಕು ಅಂತ ಅನಿಸಿದ್ರೆ ಅದಕ್ಕೂ ಮುಂಚೆ ಒಂದು ಸರಿನಾದರೂ ಯೋಚನೆ ಮಾಡಬೇಕು, ನಾವು ಯಾಕೆ ಟ್ರೋಲ್ ಮಾಡ್ತಾ ಇದ್ದೀವಿ, ಟ್ರೋಲ್ ಮಾಡೋದ್ರ ಪರಿಣಾಮ ಹೇಗಾಗುತ್ತೆ. ಯಾಕಂದರೆ ನಮಗೆ ಹೇಗೆ ಅನಿಸುತ್ತೋ ಅದು ಬೇರೆಯವ್ರಿಗೂ ಕೂಡ ಅನಿಸುತ್ತೆ. ಮೊದಲೆಲ್ಲ ಯಾರನ್ನಾದರೂ ಟ್ರೋಲ್ ಮಾಡ್ತಾ ಇರುವಾಗ ನಾವು ನೋಡಿ ನಕ್ಕಿರೋದುಂಟು. ಆದರೆ ಇವಾಗ ನಮ್ಮನ್ನೇ, ಅದೇ ನಾವು ಆ ಪರಿಸ್ಥಿತಿಲಿ ನಿಂತ್ಕೊಂಡು ನಮ್ಮನ್ನು ಯಾರಾದರೂ ಟ್ರೋಲ್ ಮಾಡಿದಾಗ ಹೇಗೆ ಅನಿಸುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಇವಾಗ ಅರ್ಥ ಆಗ್ತಾ ಇದೆ. ಯಾಕಪ್ಪ ಅಂತ ಹೇಳಿದ್ರೆ ನಾವು ಒಂದ್ಸರಿ ಟ್ರೋಲ್ ಮಾಡೋಕ್ಕೂ ಮುಂಚೆ ಅವರು ಯಾವ ಜಾಗದಲ್ಲಿದ್ದಾರೆ, ಯಾವ ಸ್ಥಾನದಲ್ಲಿದ್ದಾರೆ, ಅವ್ರ ಪರಿಸ್ಥಿತಿ ಏನು, ಮನಸ್ಥಿತಿ ಏನು, ಪ್ರತಿಯೊಂದನ್ನು ಯೋಚನೆ ಮಾಡಿಬಿಟ್ಟು ನಾವು ಟ್ರೋಲ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ಅವ್ರ ಮನಸ್ಸುಗಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಸೊ ನಾವು ಮೊದಲೆಲ್ಲ ಸ್ವಲ್ಪ ಯೋಚನೆ ಮಾಡ್ತಾಯಿದ್ವಿ, ಬಟ್ ಇವಾಗ ಯಾವುದನ್ನು ತಗೊಳ್ಳಲ್ಲ, ಯಾವುದನ್ನು ಮನಸ್ಸಿಗೆ ಕೂಡ ಹಾಕ್ಕೊಳ್ತಾ ಇಲ್ಲ. ಯಾಕಂದರೆ ನಾವೇನು ಅನ್ನೋದು ನಮಗೆ ಗೊತ್ತು, ನಮ್ಮ ವ್ಯಕ್ತಿತ್ವ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ಈ ಟ್ರೋಲರ್ಸ್ಗಳಿಗೆ ನಾವು ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳಲ್ಲ, ಇಗ್ನೋರ್ ಮಾಡಿ ಮುಂದೆ ಹೋಗ್ತೀವಿ ಅಂತ ಹೇಳಿದ್ದಾರೆ. ಏನಾದರೂ ಒಬ್ರನ್ನ ಟ್ರೋಲ್ ಮಾಡಿದಾಗ ನಾವು ಎಷ್ಟು ನಕ್ಕಿರ್ತೀವಿ, ಅದೇ ಒಂದು ಟ್ರೋಲ್ ನಮಗಾಗಲಿ, ನಮ್ಮ ಕುಟುಂಬದವರಾಗಲಿ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗಾಗಲಿ ಯಾರಿಗೆ ಮಾಡಿದಾಗ ಅದು ಎಷ್ಟು ಮನಸ್ಸಿಗೆ ನೋವು ಕೊಡುತ್ತೆ ಅಂತ ಹೇಳಿಬಿಟ್ಟು ನಾವು ಅನುಭವಿಸಿದ್ದೀವಿ.
ಹಾಗಾಗಿ ಯಾವುದೇ ವ್ಯಕ್ತಿಯನ್ನಾಗಲಿ ಅಥವಾ ಯಾವುದೇ ವ್ಯಕ್ತಿತ್ವವನ್ನಾಗಲಿ ನಾವು ಅರ್ಥ ಮಾಡ್ಕೊಳ್ಳೋಕೆ ಮುಂಚೆ, ಯೋಚನೆ ಮಾಡೋಕ್ಕೂ ಮುಂಚೆ, ಅವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಮುಂಚೆ ಅವರನ್ನಾಗಲಿ ಅವ್ರ ಕುಟುಂಬದವ್ರನ್ನಾಗಲಿ ಬೀದಿಗೆ ಎಳೆದು ಈ ರೀತಿಯಾಗಿ ಟ್ರೋಲ್ ಮಾಡಿ ಕೆಟ್ಟದಾಗಿ ತೋರಿಸಿ ಅವರ ವ್ಯಕ್ತಿತ್ವಕ್ಕೆ ಕಪ್ಪು ಮಸಿ ಬಳಿಬಾರ್ದು ಅಥವಾ ಕಪ್ಪು ಚುಕ್ಕೆ ಇಡಬಾರ್ದು. ಅದು ತುಂಬಾ ನೋವಾಗುತ್ತೆ, ಅದೊಂದು ಕೆಟ್ಟ ಅಭ್ಯಾಸ ಆಗುತ್ತೆ ಅಂತ ಹೇಳಿಬಿಟ್ಟು ಅವರು ತಮ್ಮ ನೋವನ್ನು ಈ ರೀತಿಯಾಗಿ ಹೇಳ್ಕೊಂಡಿದ್ದಾರೆ. ಹಾಗೆ ಖಡಕ್ಕಾಗಿ ಕೂಡ ಮಾತಾಡಿದ್ದಾರೆ. ಈ ರೀತಿ ಟ್ರೋಲ್ಸ್ಗಳಿಗೆಲ್ಲ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಮುಂಚೆ ಎಲ್ಲ ಸ್ವಲ್ಪ ನೋವಾಗ್ತಾಯಿತ್ತು, ಇವಾಗಂತೂ ತಲೆನೇ ಕೆಡಿಸ್ಕೊಳ್ಳಲ್ಲ. ನಾವೇನು ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಟ್ರೋಲರ್ಸ್ಗಳಿಗೆಲ್ಲ ನಾವು ಹೆದರೋಕೊಳ್ಳಲ್ಲ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಮನೆಗೆ ಕಾಲಿಟ್ಟಾಗಿಂದ ಹಿಡಿದ್ಬಿಟ್ಟು ಅವರು ಕೊನೆಯ ಕ್ಷಣವರೆಗೂ, ಅಂದರೆ ಬಿಗ್ ಬಾಸಿಂದ ಆಚೆ ಬರುವವರೆಗೂ ತಮ್ಮ ವ್ಯಕ್ತಿತ್ವವನ್ನು ಎಲ್ಲೂ ಹೆಚ್ಚು ಮಾಡದೆ ಕಡಿಮೆ ಮಾಡದೆ ಒಂದೇ ರೀತಿಯ ಸಮನಾಗಿ ಅವರ ವ್ಯಕ್ತಿತ್ವವನ್ನು ಸರಿದೂಗಿಸ್ಕೊಂಡು ಜರ್ನಿಯನ್ನು ಕಂಪ್ಲೀಟ್ ಮಾಡಿದಂತಹ ವ್ಯಕ್ತಿ ಗೌತಮಿ ಜಾಧವ್ ಅವರು. ಅನೇಕ ಜನರನ್ನು ಅವರ ವ್ಯಕ್ತಿತ್ವದ ಮುಖಾಂತರ ಅವರು ಸಂಪಾದಿಸಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲ್ಲ. ಸೊ ಈ ರೀತಿಯಾಗಿ ಇವರ ಜರ್ನಿಯನ್ನು ಅವರು ಕೊಂಡಾಡಿದ್ದಾರೆ, ಅವರ ಹಸ್ಬೆಂಡ್ ಅವರು. ಸೊ ನಿಮಗೇನು ಅನ್ನಿಸ್ತು ಫ್ರೆಂಡ್ಸ್? ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಲೈಕ್ ಮಾಡಿ.